ಅದನ್ನು ಕ್ಲೀನ್ ಯಾಕೆ ಮಾಡಿದಂದರೆ ನಾಳೆ ರೂಟ್ ಮೆಟಲ್ ಹಾಕೋರು ಬರ್ತಾರೆ, ಇಲ್ಲೇ ಲೋಕಲ್ ಲೈಟ್ಸೇ. ಟೋಟಲ್ ಪ್ರೈಸ್ 2.4 ಲ್ಯಾಕ್ಸ್ ಆಗ್ತಂತ ಹೇಳಿದರು. ಎಕ್ಸಾಕ್ಟ್ ಅಷ್ಟು ಅಂತಲ್ಲ, ಒಂದು ಅರೌಂಡ್ 2.4 ಲ್ಯಾಕ್ಸ್ ಬರ್ಬೋದು ಅಂತ. ಅದು ಕೂಡ ನಾನು ಇಲ್ಲಿ ಅದು ಯಾಕಂದರೆ ಅಷ್ಟು ಬರೋದು, ನಮ್ಮ ಮನೆ ಫುಲ್ಲು ಸ್ಕ್ವೇರ್ ಇಲ್ಲ, ಬೇರೆ ಈ ಥರ ಡಿಸೈನ್ ಬರುತ್ತಲ್ಲ ಆ ಥರದ್ದು. ಹಾಗೆ ನಿಮ್ಮ ಮನೆ ಕೂಡ ಹಾಗೆ ಏನಾದರೂ ಇದ್ದರೆ ನಿಮ್ಗೆ ಕೂಡ ಜಾಸ್ತಿ ಅಮೌಂಟ್ ಬರ್ಬೋದು ರಿನೋವೇಷನ್ ಮಾಡುವಾಗ, ಈ ಥರ ಎಲ್ಲ ರಿಪೇರಿ ಮಾಡಬೇಕಾದ್ರೆ. ಸೊ ಅದನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ. ಮನೆ ಕಟ್ಟುವವರು ಇನ್ನು ಮುಂದೆ ಕಟ್ಟುವರಾದರೆ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗ್ಲಲ್ಲೇ ಕಟ್ಟಲಿಕ್ಕೆ ನೋಡಿ. ಓಕೆ. ಆ್ಯಂಡ್ ಇಲ್ಲಿ ಕೂಡ ಫುಲ್ಲು ಸ್ಕ್ವೇರ್ ಆ್ಯಂಡ್ ರೆಕ್ಟಲ್ಲಿ ಹಾಕಿಸ್ಬೋದು. ಈಗ ಬೈಕವರು ಗಾಡಿಯವ್ರು ಬರ್ತಾ ಇರ್ತಾರೆ ಮಾರೆ, ಕರ್ಮ. ಇನ್ನಿದ್ದು ರೋಡ್ ಅಗೆಲ್ಲ ಕೂಡ ಆಗ್ತದಂತೆ. ಸೊ ಇದಕ್ಕೆ ಕೂಡ ಸ್ಕ್ವೇರಲ್ಲಿ ಹಾಕಿರ್ಬೋದು, ಎ ಶೇಪು, ಎ ಬರುತ್ತೆ, ಇನ್ನೊಂದು ಆರ್ಕ್ ಬರುತ್ತೆ, ಎ ಅಲ್ಲಿ ಹಾಕ್ಸೋದು. ಆವಾಗ ಪ್ರೈಸ್ 3.5 ಲ್ಯಾಕ್ಸ್ ತನಕ ಹೋಗ್ಬೋದು. ಯಾಕಂದರೆ ಎಕ್ಸ್ಟ್ರಾ ಹೋಗ್ತದೆ. ಇಲ್ಲಿ ನಿಮ್ಗೆ ಕಾಣಿಸೋದಿಲ್ಲ ಇವಾಗ, ಇದಿಷ್ಟು ಹೋಗಿ ಇಲ್ಲಿಷ್ಟು ಕಾಣಿಸಿದೆ ಅಲ್ವ, ಅದಷ್ಟು ಇಷ್ಟು ಎಕ್ಸ್ಟ್ರಾ ಸ್ಕ್ವೇರ್ ಫೀಟ್ ಆ್ಯಡ್ ಆಗ್ತದೆ. ಸೊ ಅಷ್ಟು ಹಾಗೆ ಬೇಡ ಅಂತ ಹೇಳಿದೆ ನಾನು. ಕೆಲವರು ಬಂದು ಏನು ಹೇಳೋದು ಗೊತ್ತಾ, ಜನರು ಏನು ಹೇಳ್ತಾರೆ, ಜನರಿಗೆ ಅಷ್ಟು ಇಷ್ಟ ಆಗೋದು, ಜನರು ಸಾಯ್ ಅಲ್ಲ, ಜನರು ಬಂದು ಹಣ ಕೊಡ್ತಾರಾ? ರಿಲೇಟಿವ್ಸ್ ಕೂಡ ಅಷ್ಟೇ, ಬಂದು ನಿಮಗೆ ಉಪದೇಶ ಕೊಡ್ಬೋದು, ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು ಅಂತ. 1 ರೂಪಾಯಿ ಕೂಡ ಯಾರು ಬಿಡೋದಿಲ್ಲ. ಉಪದೇಶ ಕೊಡೋದು ಎಲ್ಲರೂ ಕೊಡ್ತಾರೆ, ಫ್ರೀ ಅಡ್ವೈಸ್. ಸೊ ನನಗೆ ಬೇಕಾದಾಗೆ ನಾನು ಮಾಡೋದು, ಇಟ್ಸ್ ಸಿಂಪಲ್. ಸೊಸೈಟಿಗೋಸ್ಕರ, ಜನರಿಗೋಸ್ಕರ ಬದುಕೋದಿಲ್ಲ. ಓಕೆ. ಆ್ಯಂಡ್ ಸೊ ಇದು ಇವತ್ತು ಅಲ್ಲೊಂದು ಭಜನೆ ಮಾಡ್ತಿದ್ದಾರೆ, ನಾಯಿಗಳು ಕೂಡ ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ಇದು ಲಾಸ್ಟ್ ಇವತ್ತು ಸ್ಕೈ. ಇನ್ನು ಮುಂದೆ ಸ್ಕೈ ನೋಡಲಿಕ್ಕೆ ಆಗೋದಿಲ್ಲ ಇಲ್ಲಿ. ಸೊ ಇನ್ನು ಮುಂದೆ ಇಲ್ಲಿ ಸ್ಕೈ ಕಾಣಿಸೋದಿಲ್ಲ, ಬಟ್ ಇಲ್ಲೊಂದು ಫುಲ್ಲು ಓಪನ್ ಸ್ಕೈ ಇತ್ತು. ಈಗ ನಿಮ್ಗೆ ಏನು ಕಾಣಿಸೋದಿಲ್ಲ, ಅಲ್ಲಿ ಚಂದ್ರ ಇದ್ದಾನೆ ಹೋಗಲ್ಲಿ, ಚಂದ್ರ ಮತ್ತು ಯಾವುದು ಗ್ರಹ ಇದೆ ಸೈಡಲ್ಲಿ, ಇವಾಗ ಕಾಣಿಸೋದಿಲ್ಲ ನಿಮಗೆ. ಸೊ ಇಲ್ಲಿ ಫುಲ್ಲು ರೂಪ್ ಬರುತ್ತೆ, ಅಲ್ಲಿ ಮೆಟ್ಲು ಕೂಡ ತೋರಿಸಿದೆ, ಅದರ ಮೇಲೆ ಫುಲ್ಲು ನೀರು ಅಲ್ಲಿಂದಲೇ ಬೀಳೋದು. ಮಳೆಗಾಲದಲ್ಲಿ ಫುಲ್ ಒಳಗೆಲ್ಲ ಒದ್ದೆ ಆಗ್ತದೆ, ಅಲ್ಲಿ ಫುಲ್ ಕವರ್ ಆಗ್ತದೆ. ಮತ್ತು ಕೆಳಗೆ ಬೇರೆ 2 ರೂಮು ರಿನೋವೇಷನ್. ಓಕೆ, ರಿನೋವೇಷನ್ ಎಲ್ಲ ಸಿಂಪಲ್, ವೀಡಿಯೋ ಹಾಕ್ತಾ ಹೋಗ್ತೇನೆ, ನಿಮ್ಗೆ ಗೊತ್ತಾಗ್ತದೆ. ನಾನೇ ಇಂಟೀರಿಯರ್ ಡಿಸೈನರ್. ಓಕೆ, ಆರ್ಕಿಟೆಕ್ಟ್ ಮೇಸ್ತ್ರಿಗಳು. ಸೊ ಇದು ಲಾಸ್ಟ್. ಈಗೇನು ಕಾಣಿಸೋದಿಲ್ಲ ನಿಮಗೆ, ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ಅವರ ಕೆಲಸ ಕೂಡ ಯಾಕೆ ಮಾಡ್ತಾರೆ ಏನಂತ. ಸೊ ನಾಳೆ ಬರ್ತಾನೆ ಹೇಳಿದ್ದಾರೆ. ಆ ಮೆಜರ್ಮೆಂಟ್ ತಗೊಂಡುವಾಗ ಇರಬೇಕಾಗ್ತದೆ, ಬಟ್ ಮತ್ತೆ ಪರವಾಗಿಲ್ಲ. ನಮ್ಗೆ ಬೇರೆ ಕಡೆ ಹೋಗ್ಲಿಕ್ಕಿತ್ತು, 1-2 ಕಡೆ ಹಾಸ್ಪಿಟಲ್ಗೆಲ್ಲ ಹೋಗ್ಲಿಕ್ಕಿತ್ತು. ಸೊ ಅಲ್ಲಿ ಹೋಗಲೇಬೇಕು, ಇಲ್ಲ ಆಪ್ಷನ್ ಇಲ್ಲ. ಅವ್ರನ್ನ ಬಿಟ್ಟು ಹೋಗೋದಿಲ್ಲಿ, ಅಲ್ಲಿ ಹೊರಗಡೆಯಿಂದ ಮಾಡ್ತಾ ಕೂತ್ಕೊಳ್ಳಿ. ಮನೆ ಒಳಗೆ ಬರಬೇಕಂತಿಲ್ಲ, ಹೊರಗಡೆಯಿಂದನೇ ಬರ್ಬೋದು, ಟೆರೆಸ್ ಮೇಲೆ. ಸೊ ಅವರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಪ್ರತಿಯೊಂದು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ರೂಫ್ ಮೆಟಲ್ ಯಾಕಂದರೆ ಚೀಪಲ್ಲ. 2.45 ಲ್ಯಾಕ್ಸ್ ಅಂತ ಹೇಳಿದರೆ ಚೀಪಲ್ಲ, ತುಂಬ ದೊಡ್ಡ ಅಮೌಂಟ್. ಅದು ತುಂಬ ಜಾಸ್ತಿ ಆಯಿತು. ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ, ಎದುರು ಹಾಕಲಿಕ್ಕೆ ಒಂದು 80,000 ಆಗಿತ್ತಂತೆ, ಅರೌಂಡ್ 500 ಸ್ಕ್ವೇರ್ ಫೀಟ್ಗೆ. ಇದು ನಿಜವಾಗಿ ಜಾಸ್ತಿ ಆಯಿತು. ಇಲ್ಲಿ 1600 ಸ್ಕ್ವೇರ್ ಫೀಟ್ ಆಯಿತು. ಲೇಬರ್ ಚಾರ್ಜ್ ಅರೌಂಡ್ 45 ಅಂತ ಹೇಳಿದರು, 45 ಸ್ಕ್ವೇರ್ ಫೀಟು. ಸೊ 4 × 16 ಎಷ್ಟಾಗುತ್ತೆ? 60,000 1600 ಸ್ಕ್ವೇರ್ ಫೀಟ್ ಪ್ಲಸ್ 40 ಸ್ಕ್ವೇರ್ ಫೀಟ್. ಬೇರೆ ಒಂದಿಬ್ಬರ ಹತ್ರ ಕೇಳಿದೆ, ಅಷ್ಟೇ ಅಮೌಂಟ್ ಬಂತು. ಹಾಕ್ಸೋದು JSW ಶೀಟ್ಸ್ ಟಾಟಾದಕ್ಕೆ ಕಾಸ್ಟ್ಲಿ ಆಗ್ತದೆ, JSW ಹಾಕ್ಸೋದು ಪರವಾಗಿಲ್ಲ. ಸೊ ನಾನು ಮೆಟೀರಿಯಲ್ ಕಾಸ್ಟ್ ಲೆಕ್ಕ ಹಾಕಿದಾಗ ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ. ಅವರ ಲೇಬರ್ ಚಾರ್ಜ್ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಅದ್ರ ಮೇಲೆ ಯಾರದೇ ಆಗಲಿ ಅವರ ಲೇಬರ್ ಚಾರ್ಜ್ ಇಲ್ಲಿ ಅರೌಂಡ್ ಅಷ್ಟೇ ಹಾಕ್ತಾರೆ, ಅರೌಂಡ್ 45 ಐ ಥಿಂಕ್. ಕೆಲವರು 50 ಕೂಡ ಹಾಕೋರಿದ್ದಾರೆ. ನೋಡುವ, ನೆಗೋಷಿಯೇಟ್ ಮಾಡುವ ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಕೊನೆಗೆ. ಬಟ್ ರೀಸನೇಬಲ್. JSW ಅವರದ್ದು ಶೀಟ್ಸ್ಗೆ ತುಂಬ ಜಾಸ್ತಿ ಆಗ್ತದೆ ಆ್ಯಕ್ಚುಲಿ. ಶೀಟ್ಸ್ ತುಂಬ ದೊಡ್ಡ ಶೀಟ್ಸ್ ಬೇಕು ಇಲ್ಲಿಗೆ. ಸೊ ಅದಕ್ಕೆ ತುಂಬ ಜಾಸ್ತಿ ಇದೆ ಪ್ರೈಸ್. ಅದರಲ್ಲಿ ನೀವು ಕಡಿಮೆ ಕ್ವಾಲಿಟಿ ಕೂಡ ಹಾಕಿಸ್ಬೋದು, ಬಟ್ ಅಗೇನ್ ಲಾಂಗ್ ಲಾಸ್ಟಿಂಗ್ ಅಲ್ಲ ಅದು. ಅದಕ್ಕೆ ನಾನು ಒಳ್ಳೆ ಶೀಟ್ಸ್ ಹಾಕಿಸ್ತೇನೆ. ಪ್ಲಸ್ ಮತ್ತು ಇದು ಪೋಲ್ಸ್ ಬರುತ್ತಲ್ವ, ಸ್ಟೀಲ್ ಅಲ್ಲ ಅದು, ಇದು ಐರನ್ ರಾಡ್ಸೇ. ಸೊ ಅದರ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಥಿಕ್ನೆಸ್ ಕೂಡ ಥಿಕ್ನೆಸ್ ಎಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ, ಅವರು ಹೆವಿಯಲ್ಲಿ ನೋಡ್ತಾರೆ, ಇದು ಲೈಟ್ ವೆಯ್ಟ್, ಇದು ಹೆವಿ ವೆಯ್ಟ್ ಅಂತ. ಸೊ ಪರವಾಗಿಲ್ಲ. ಸೊ ಅದೆಲ್ಲ ಕೇಳಿದೆ, ಬಿಡಿ, ಅದ್ರ ಬಗ್ಗೆ ಬೇರೆ ವೀಡಿಯೋಸ್ ಮಾಡ್ತೇನೆ. ಅದೇ ಇಲ್ಲಿ ಫುಲ್ಲು ರೂಮೆಲ್ಲ ಕಟ್ಟೋದಾದರೆ
ಕಲ್ಲು ಯೂಸ್ ಮಾಡಿ ಕಾಂಕ್ರೀಟ್ ಬ್ಲಾಕ್ಸ್ ಯೂಸ್ ಮಾಡಿ ಎಲ್ಲ, ಆವಾಗ ಒಂದು ಮಿನಿಮಮ್ ಒಂದು 10 ಲಕ್ಷಕ್ಕಿಂತ ಜಾಸ್ತಿ ಇಟ್ಕೊಳ್ಳೇಬೇಕು. ಅದಾಗುವ ಕೆಲಸ ಅಲ್ಲ. ಸೊ ಅದಕ್ಕೆ ಇದಕ್ಕೂ ಒಂದು ಟೆಂಪರರಿ ಸೊಲ್ಯೂಷನ್ ಅಂದರೆ ರೂಫ್, ಮೆಟಲ್ ರೂಫ್ ಹಾಕಿಸ್ಮೇಲೆ ಅಲ್ಲಿ ರೂಮ್ ಕೂಡ ಕಟ್ಟಿಸ್ಬೋದು. ಮೋಸ್ಟ್ಲಿ ಇಲ್ಲೇ ನನ್ನೊಂದು ಸ್ಟುಡಿಯೋ ಕೂಡ ಮಾಡ್ತೇನೆ. ಇಲ್ಲಿ ಸ್ಟುಡಿಯೋ ಮಾಡ್ತೇನೆ. ಸ್ಟುಡಿಯೋ ಅಂದರೆ ಒಂದು ರೂಮ್ ಅಷ್ಟೇ, ಮತ್ತೇನಿಲ್ಲ. ನನ್ನ ಯೂಟ್ಯೂಬದೆಲ್ಲ ಏನಿದೆ, ಲ್ಯಾಪ್ಟಾಪ್ ಅದೆಲ್ಲ ಇಡಲಿಕ್ಕೆ. ಇವಾಗಲ್ಲ, ನೋಡುವ. ಸದ್ಯಕ್ಕೊಂದು ಮೆಟಲ್ ರೂಫ್ ಹಾಕಬೇಕು. ಆಮೇಲೆ ಕೆಲವು ಓಲ್ಡ್ ಫರ್ನಿಚರ್ಸ್ ಎಲ್ಲ ನೋಡುವ, ಸೆಲ್ ಮಾಡಬೇಕಂತಿದ್ದೇನೆ. ಸೆಲ್ ಮಾಡಿದ್ರೆ ಏನು ಜಾಸ್ತಿ ಏನು ಸಿಗೋದಿಲ್ಲ ಎಷ್ಟು, ಬಟ್ ಇಲ್ಲ, ಇಲ್ಲಿ ಶಿಫ್ಟ್ ಹಾಕಿಬಿಡೋದು ಮೇಲೆ. ಆಗ ಕೆಳಗಡೆ ಕ್ಲೀನ್ ಮಾಡ್ಬೋದು, ರಿನೋವೇಟ್ ಮಾಡ್ಬೋದು ಸ್ವಲ್ಪನೇ, ಒಮ್ಮೆಗೆಲ್ಲ ಸ್ವಲ್ಪನೇ. ಮತ್ತು ನಾನೊಬ್ಬನೇ ಮಗ, ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ಲ. ಕೆಳಗಡೆ ರೂಮ್ ಇದೆ ಅಲ್ವಾ, ಯಾಕೆ ಅಲ್ವಾ. ಮೇ ಬಿ ಒಂದಿಬ್ಬರು ಹೆಣ್ತಿಯರಾದರೆ ಹೌದು, ಆಬ್ವಿಯಸ್ಲಿ ಒಬ್ಳಿಗೆ ಇನ್ನೊಂದು ಮೇಲೆ ರೂಮ್ ಕಟ್ಟಬೇಕಾಗ್ತದೆ. ಇಲ್ಲಾದರೆ ಯಾಕೆ ಸುಮ್ಮನೆ ಒಂದು ಸ್ಟುಡಿಯೋ ಜಸ್ಟ್ ಮೇ ಬಿ ಅಷ್ಟೇ, ಒಂದು ರೂಮ್ ಥರ. ಮತ್ತೊಂದು ಬೇಕಾದ್ರೆ ಇನ್ನೊಂದು ರೂಮ್ ಕಟ್ಬೋದು ಸಣ್ಣದು, ಓಲ್ಡ್ ಫರ್ನಿಚರ್ ಸ್ಟೋರ್ ರೂಮ್ ಥರ ಯೂಸ್ ಮಾಡಲಿಕ್ಕೆ. ಅದು ಕೆಳಗಡೆ ಆಲ್ರೆಡಿ ಇದೆ ಒಂದು, ಅಲ್ಲೇ ರಿಪೇರ್ ಮಾಡಿಸು ಅಂತ ಹೇಳಿದ್ದೇನೆ ಒಬ್ಬರ ಹತ್ರ. ನೋಡುವ. ಮತ್ತು ಎಕ್ಸ್ಟ್ರಾ ರೂಮೆಲ್ಲ ಆಮೇಲಲ್ಲ, ಇದು ಮಕ್ಕಳಾದಮೇಲೆ ಆಮೇಲೆ ನೋಡುವ. ಅದಕ್ಕೊಂದು 10-20 ವರ್ಷ ಆದರೂ ಬೇಕು ದೊಡ್ಡದಾಗಿ ಕೆಲವು. ಸೊ ಬಿಡಿ, ಆ್ಯಕ್ಚುಲಿ ಬಿಡಿ, ನಿಮ್ಗೆ ಅದು ಹೇಳೋದು ನಾನು. ನಮ್ಮದು ಮನೆ ಅರೌಂಡ್ 1000 ಸ್ಕ್ವೇರ್ ಫೀಟ್ ಇದೆ. ಇದಕ್ಕಿಂತಲೂ ಕಡಿಮೆ ಅಂದರೆ ಒಂದು 200 ಸ್ಕ್ವೇರ್ ಫೀಟ್ ಇರೋ ಮನೆಗಳಿದೆ. ಅಲ್ಲಿ ನೀವು ನೋಡೋಕ್ಕೆ ಹೋದರೆ 15-20 ಜನ ಒಂದೇ ಮನೇಲಿರ್ತಾರೆ. 7-8 ಜನ ಮಕ್ಕಳು, ಅದು ಇದು ಎಲ್ಲ, ಅವರು ಅಷ್ಟು ಸಣ್ಣ ಮನೆಯಲ್ಲೇ ಇರ್ತಾರೆ. ನಮ್ಮದೇನು ತುಂಬ ದೊಡ್ಡ ಮನೇನಲ್ಲ, 1000 ಸ್ಕ್ವೇರ್ ಫೀಟ್. ಬಟ್ ಸ್ಟಿಲ್ 1000 ಸ್ಕ್ವೇರ್ ಫೀಟಲ್ಲಿ ನಮಗೆ ಜಾಗ, ಹಳೆ ಸಾಮಾನಿದೆ. ನಾವಿರೋದೇ ಒಂದಿಬ್ಬರು ಅಷ್ಟೇ. ನೇಬರ್ಸ್ ಎಲ್ಲ ಇದ್ದಾರೆ ಬಿಡಿ, ಬಟ್ ಸ್ಟಿಲ್ ಕೆಲವರಿಗೆ ಅರ್ಥ ಆಗಿರುತ್ತೆ ಏನು ಹೇಳಿದ್ದಂತ. ಕೈ ನೋವಾಗ್ತಾ ಉಂಟು. ಸೊ ಅಷ್ಟೇ, ಇದನ್ನು ಇವತ್ತು ಅಪ್ಲೋಡ್ ಮಾಡ್ತೇನೆ. ನಾಳೆ ಬರ್ತಾರೆ, ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ಅವರಿಗೆ ಕೂಡ ಒಂದು ಅಕೌಂಟಬಿಲಿಟಿ ಇರುತ್ತೆ. ಇಲ್ಲಿ ವೀಡಿಯೋಸು ಅಪ್ಲೋಡ್ ಆಗ್ತಾಯಿದೆ ಚಾನಲಲ್ಲಿ, ಯೂಟ್ಯೂಬಲ್ಲಿ ತುಂಬ ಜನ ನೋಡ್ತಾರಂತ. ಸೊ ಇಟ್ ಈಸ್ ಎ ಗುಡ್ ಥಿಂಗ್ ಒಂದು ಲೆಕ್ಕದಲ್ಲಿ. ಕ್ರೆಡಿಬಿಲಿಟಿ, ಅಕೌಂಟಬಿಲಿಟಿ, ಜೆನ್ವಿನ್ ಇದ್ದಾರೆ ಪರ್ಸನ್, ಅಂಥದ್ದೇನಿಲ್ಲ. ಬಟ್ ಸ್ಟಿಲ್ ಹಾಗೆ ಇನ್ನೊಂದೇನೆಂದರೆ, ಯಾರೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರು ಯಾರು ನಿಮ್ಮನ್ನು ಉದ್ಧಾರ ಮಾಡಲಿಕ್ಕಿರೋದಲ್ಲ. ಅವರವರ ಲಾಭಕ್ಕೋಸ್ಕರ ಅವ್ರು ಬಿಸ್ನೆಸ್ ಮಾಡ್ತಾ ಇರೋದು. ಕೆಲವರು ನಿಮಗೆ ಮೋಸ ಮಾಡ್ತಾರೆ, ಸ್ವಲ್ಪ ಜನ ಒಳ್ಳೆಯವರು ಇರ್ತಾರೆ, ಜೆನ್ವಿನ್ ಆಗಿರ್ತಾರೆ. ಒಂದು ರೀಸನೇಬಲ್ ನಿಮ್ಗೆ ಗೊತ್ತಾಗ್ತದೆ. ಕೆಲವೊಂದು ಚಾರ್ಜ್ ಅವ್ರ ಲಾಭ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ. ಬಿಸ್ನೆಸ್ ಅಂದರೆ ಹಾಗೇನೆ, ಪ್ರಾಫಿಟ್ ಇರಬೇಕು. ಇಲ್ಲಾಂದರೆ ಕುತ್ಕೊಂಡು ಐಸ್ ಕ್ರೀಮ್ ಮಾಡಬೇಕು ಎಲ್ಲರನ್ನು ಖುಷಿ ಪಡಿಸೋ ಹಾಗಿದ್ರೆ. ಸೊ ನಮಗೆ ಅಷ್ಟೊಂದು ಕಂಟ್ರೋಲ್ ಇಲ್ಲ ಅಂದಮೇಲೆ ನಾವು ಕೂಡ ಏನು ಹೇಳಲಿಕ್ಕೆ ಆಗೋದಿಲ್ಲ ಕೆಲವು ವಿಷಯದಲ್ಲಿ. ಸೊ ಬಿಸ್ನೆಸ್ಸಲ್ಲಿ ಅದೊಂದು ಆದಷ್ಟು ನೆಗೋಷಿಯೇಟ್ ಮಾಡಿ, ಎಷ್ಟು ಕಮ್ಮಿ ಮಾಡಲಿಕ್ಕೆ ಆಗುತ್ತೆ ಅಷ್ಟು ಮಾಡಿ, ಅದರಲ್ಲಿ ಏನೂ ಇದಿಲ್ಲ, ನೋ ಆಪ್ಷನ್. ಬಟ್ ಯಾಕಂದರೆ ನಮಗೇನು ಕಂಟ್ರೋಲ್ ಇರೋದಿಲ್ಲ. ಸಪ್ಲೈ ಚೈನಲ್ಲಿ ನಮ್ಗೆ ಕಂಟ್ರೋಲ್ ಇಲ್ಲ. ನಮ್ಮದು ಸ್ವಂತ ಇದಿದೆಯಾ ಬಿಸ್ನೆಸ್, ಅದು ಏನಾದರೂ ಇದ್ದರೆ ಅದು ಕಂಟ್ರೋಲ್ ಇಲ್ಲ. ಸೊ ನಮಗೇನು ಬೇರೆ ಚಾಯ್ಸ್ ಇರೋದಿಲ್ಲ ಈ ಕೇಸಲ್ಲಿ. ಸೊ ಈ ಸ್ಕೈ ಇವತ್ತು ಲಾಸ್ಟ್ ಟೈಮ್ ಇಲ್ಲಿ ನೋಡಲಿಕ್ಕೆ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಕೆಲಸ. ನಾಳೆ ಮೆಟೀರಿಯಲ್ ತರಿಸ್ತಾರೆ, ಮತ್ತು ಆಮೇಲೆ ಸಂಡೇಯಿಂದ ಸ್ಟಾರ್ಟ್ ಆಗುತ್ತೆ ಕೆಲಸ. ಇದು ಯಾಕೆ ಅರ್ಜೆಂಟ್ ಆಯ್ತು ಅಂದರೆ, ನಮ್ಮ ಇಡೀ ಮನೆ ಲೀಕ್ ಆಗ್ತಾ ಉಂಟು. ಪ್ರತಿಯೊಂದು ರೂಮಲ್ಲಿ ಕೂಡ ಲೀಕೇಜ್. ಮಳೆ ಬರಬೇಕು, ಈಗ ಮಳೆ ಸ್ಟಾರ್ಟ್ ಆಗುತ್ತೆ ಇನ್ನು. ಸೊ ಅದಕ್ಕೆ ಮೊದಲು ಹಾಕಿಸ್ಬೇಕು, ಇಲ್ಲದ್ರೆ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ರೂಫು, ಅಲ್ಲಿ ವಾಟರ್ ಟ್ಯಾಂಕ್ ಇದೆ ಅದು. ಸೊ ವಾಟರ್ ಟ್ಯಾಂಕ್ ಅಲ್ಲೇ ಇರುತ್ತೆ. ನೀವು ಆಗ ಇನ್ನೊಂದು ಹೇಳ್ತೇನೆ, ಮೆಟಲ್ ರೂಫ್ ಮೇಲೆ ಕೂಡ ನೀವು ವಾಟರ್ ಟ್ಯಾಂಕನ್ನು ಫಿಕ್ಸ್ ಮಾಡ್ಬೋದು. ಅದು ಅವರು ಆ್ಯಕ್ಚುಲಿ ಸ್ಟ್ಯಾಂಡ್ ಕೊಡ್ತಾರೆ, ವಾಟರ್ ಟ್ಯಾಂಕ್ ಅಂತ. ಆ ಸ್ಟ್ಯಾಂಡ್ ಮೇಲೆ ನೀವು ವಾಟರ್ ಟ್ಯಾಂಕನ್ನು ಫಿಕ್ಸ್ ಮಾಡ್ಬೋದು. ಓಕೆ, ಖರ್ಚು ಜಾಸ್ತಿ ಆಗ್ತದೆ. ಸೊ ನಾನು ಆ ಥರ ಮಾಡೋದಿಲ್ಲ. ವಾಟರ್ ಟ್ಯಾಂಕ್ ಇಲ್ಲೇ ಇರುತ್ತೆ ಟೆರೆಸ್ ಮೇಲೆ. ಸೋಲಾರ್ ವಾಟರ್ ಹೀಟರ್ ಏನಿದೆಯೋ ಅದನ್ನು ಇಲ್ಲಿ ಹಾಕಿಸ್ತೇನೆ. ಇಲ್ಲಿ ಇದು ನಿಮಗೆ ಬೆಳಗ್ಗೆ ಹೊತ್ತಲ್ಲಿ ಗೊತ್ತಾಗ್ತದೆ. ಅದರ ಮೇಲೆ ಹಾಕಿಸ್ಬೋದು ನೀವು ಸೋಲಾರ್. ಬಟ್ ನಾನು ಇಲ್ಲೇ ಇದೆಯಲ್ಲ ಮೆಟಲ್ ರೂಫು. ಸೊ ಇಲ್ಲಿ ಮರ ಏನಿಲ್ಲ, ಸುತ್ತ ಏನು ಮರಗಳಿಲ್ಲ. ಈಗ ನಿಮಗೇನು ಕಾಣಿಸೋದಿಲ್ಲ, ಗೊತ್ತಾಗ್ತದೆ. ಸೊ ಇಲ್ಲಿ ವಾಟರ್ ಹೀಟರ್ ಇಡ್ತೇನೆ, ವಾಟರ್ ಪ್ಯಾನಲ್, ಈ ಬೈಕ್ದ ಕ್ಲಿಯರ್ ಮಾಡಿ ಇಟ್ಸ್ ಪೋಪೇರು. ಸೊ ಸೋಲಾರ್ ವಾಟರ್ ಹೀಟರದ್ದು ಇಲ್ಲಿ ಬರುತ್ತೆ. ಟ್ಯಾಂಕ್ ಪ್ಯಾನಲ್ಸ್ ಎಲ್ಲ ಇಲ್ಲಿ ಮೆಟಲ್ ರೂಫ್ ಮೇಲೆ, ಅಲ್ಲಿ ವಾಟರ್ ಟ್ಯಾಂಕ್ ಇರುತ್ತೆ. ಸೊ ಅಲ್ಲಿ ಬಿಸಿ ಬೀಳುತ್ತೆ, ಏನು ಸಮಸ್ಯೆ ಇಲ್ಲ. ಆ್ಯಂಡ್ ಒಂದು ವೇಳೆ ಇದಾಗ್ತಾ ಇಲ್ಲ ಅಂದರೆ, ವಾಟರ್ ಲೆವೆಲ್ ಇದಾಗ್ತಿಲ್ಲ ಅಂದರೆ, ನೀವು ಪಂಪ್ ಯೂಸ್ ಮಾಡ್ಬೋದು. ಸಪರೇಟ್ ಸೋಲಾರ್ ವಾಟರ್ ಹೀಟರ್ಗೆ ಅಂತ ಸಣ್ಣ ಪಂಪ್ ಬರುತ್ತೆ, ಅದನ್ನು ಯೂಸ್ ಮಾಡಿ ನೀವು ವಾಟರ್ ಕೂಡ ಪಂಪ್ ಮಾಡ್ಬೋದು. ಗೀಸರ್ ಇದೆ ಆಲ್ರೆಡಿ. ಫೈರ್ವುಡ್ಡಲ್ಲಿ ಯೂಸ್ ಮಾಡ್ತಿದ್ವಿ ನಾವು ತುಂಬ ವರ್ಷ, 20 ವರ್ಷ ಫೈರ್ವುಡ್ಡಲ್ಲಿ ಅಡುಗೆ ಪ್ಲಸ್ ಇದು ಮಾಡಿದ್ದು. ಅದರಿಂದಲೇ ಮನೆ ಹಾಳಾಗೋಗಿರೋದು ಇಷ್ಟೊಂದು. ಸೊ ಅದು ಫೈರ್ವುಡ್ ಬಾತ್ರೂಮಲ್ಲಿ ಏನಿದೆಯೋ ಬೆಂದೂರು ಅಂತ ಕರೀತಾರೆ,
ಸೊ ಅದನ್ನು ಕೂಡ ರಿಮೂವ್ ಮಾಡಿಸ್ತೇನೆ ಸದ್ಯಕ್ಕೆ. ಅದು ಬೇಕಿದ್ರೆ ಅಲ್ಲಿ ಹೊರಗಡೆ ಒಂದು ಕಲ್ಲಿಟ್ಟು ಅದರಲ್ಲೇ ಮಾಡ್ಬೋದು ಬೇಕಾದರೆ, ಮಳೆಗಾಲದಲ್ಲಿ ಕರೆಂಟ್ ಇಲ್ಲ ಅಂದರೆ. ಬಟ್ ಸೋಲಾರ್ ಹಾಕಿಸಿದ ಮೇಲೆ ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ ನನಗೆ. ಬಟ್ ಸ್ಟಿಲ್ ಜಸ್ಟ್ ಒಂದು 3-4 ದಿನ ಕಂಟಿನ್ಯೂ ಮಳೆ ಬರ್ತಾ ಉಂಟು, ಆವಾಗ ಗೊತ್ತಾಯ್ತಲ್ವ, ಆವಾಗ ಗೀಸರ್ ಇರುತ್ತೆ, ಪರವಾಗಿಲ್ಲ. ಸೊ ಗೀಸರ್ ಇದೆ, ಪೈರೋಡ್ ಸ್ಟವ್ ಹೊರಗಡೆ ಆಗುತ್ತೆ, ಮತ್ತು ಇಲ್ಲಿ ಸೋಲಾರ್ ವಾಟರ್ ಹೀಟರ್, ಇಲ್ಲಿ ರೂಫ್ ಬರುತ್ತೆ, ಸೋಲಾರ್ ವಾಟರ್ ಹೀಟರ್. ಆ್ಯಂಡ್ ಕೆಳಗಡೆ ಒಂದೊಂದು ವೀಡಿಯೋ ಹಾಕ್ತಾ ಹೋಗ್ತೇನೆ. ಓಕೆ, ಹೊಸಬರಾಗಿದ್ದರೆ ಬೈಕ್ ಬಂತು ಪುನಃ. ಅದಕ್ಕೆ ಸ್ಪೀಗರ್ನವರ ಕೇಸ್ ಹಾಕಿಸ್ಕೊಳ್ಳಿ, ಐಫೋನ್ ಇದ್ದರೆ ಏನಾಗೋದಿಲ್ಲ ಬಿದ್ದರೂ ಕೂಡ. ಓಕೆ, ಸೊ ಅದೇ ನಾನೇನು ಹೇಳಲಿಕ್ಕೆ ಹೋದೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋಸದ್ದು. ಇವನ್ ನನ್ನ ಕೆಲವು ಫ್ರೆಂಡ್ಸ್ ಕೆಲವರು ಹೇಳ್ತಿದ್ರು ನಿನ್ನ ವೀಡಿಯೋಸ್ ನೋಟಿಫಿಕೇಷನ್ನೇ ಬರೋದಿಲ್ಲ ಅಂತ. ನೋಟಿಫಿಕೇಷನ್ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಒತ್ತಿದ ಮೇಲೆ ಅಲ್ಲಿ ಸೈಡಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಗಂಟೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ಸ್ ಆನ್ ಅಂತ ಕೊಡಿ, ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಇವಾಗ ಮೊನ್ನೆಯಿಂದ ನಾನು ಡೈಲಿ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ, ಇನ್ನು ಮುಂದೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಶಾರ್ಟ್ಸ್ ಕೂಡ. ಸೊ ನನ್ನ ಮುಖ ನಿಮಗೇನು ಡೈಲಿ ಕಾಣಿಸುತ್ತೆ ನಿಮ್ಮ ಯೂಟ್ಯೂಬಲ್ಲಿ ಇದ್ದರೂ ಕೂಡ ಒಂದಲ್ಲ ಒಂದು ರೀತಿ. ಬಟ್ ಸ್ಟಿಲ್ ಸಬ್ಸ್ಕ್ರೈಬ್ ಮಾಡಿ, ಅನಂತರ ಬೆಲ್ ಐಕನನ್ನು ಒತ್ತಿ ನೋಟಿಫಿಕೇಷನ್ಸ್ ಆನ್ ಮಾಡಿ, ಆಲ್ ನೋಟಿಫಿಕೇಷನ್ಸ್ ಅಂತ. ನೆಕ್ಸ್ಟ್ ವಿಡಿಯೋ ಸಿಗುವ, ಬಾಯ್.